ಹಾಯ್ ಸೆಕೆಂಡ್ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಎಸ್ ಎಸ್ ಎಲ್ ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ 2026 ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಅವರು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ನೀಲಿನಕ್ಷೆ ಪ್ರಕಟಣೆ ಮಾಡಿರ್ತಾರೆ ನಿಮಗೆ ಬ್ಲೂ ಪ್ರಿಂಟ್ಸ್ ಮತ್ತು ಮಾಡಲ್ ಕ್ವಶನ್ ಪೇಪರ್ 2026 ಇವತ್ತಿನ ಈ ಒಂದು ದಿನದಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಮಾಡಲ್ ಕ್ವಶನ್ಸ್ ಪೇಪರ್ ಮತ್ತು ಅದೇ ರೀತಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಮಾಡಲ್ ಕ್ವಶನ್ ಪೇಪರ್ ಮತ್ತು ಅದೇ ರೀತಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ 2026 ಮಾಡಲ್ ಕ್ವಶನ್ ಪೇಪರ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಇವತ್ತಿನ ಈ ಒಂದು ದಿನದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ನಿಮ್ಮ ಕ್ರೋಮ್ ಬ್ರೌಸರ್ ನಲ್ಲಿ ಬಂದ ತಕ್ಷಣ ಇಲ್ಲಿ KSAB.Karnataka.gov.in ಇಲ್ಲಿ /English ಅಂತ ಸರ್ಚ್ ಮಾಡಿ. ಆಯ್ತಾ, ಸರ್ಚ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಆಫಿಷಿಯಲ್ ಪೇಜ್ ನಲ್ಲಿ ಬರ್ತೀರಾ. ಆಯ್ತಾ, ಈ ರೀತಿ ಆಫಿಷಿಯಲ್ ಪೇಜ್ ನಲ್ಲಿ ಬರ್ತೀರಾ. ಇಲ್ಲಿ ಬಂದ ತಕ್ಷಣ ಇಲ್ಲಿ ರೀಡ್ ಮೋರ್ ಅಂತ ಏನಿದಿಲ್ಲ, ಇದ್ರ ಮೇಲ್ಗಡೆ ಇಲ್ಲಿ 3 ಡಾಟ್ಸ್ ಇದೆ ನೋಡಿ, ಇಲ್ಲಿ ಹೋಮ್ ಪಕ್ಕದಲ್ಲಿ ಇದೆ ನೋಡಿ. ಆಯ್ತಾ, 3 ಡಾಟ್ಸ್ ಏನಿದಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಯ್ತಾ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ SSLC ವಿದ್ಯಾರ್ಥಿಗಳ ಇಲ್ಲಿ ಒಂದು ಪೋರ್ಟಲ್ ಇದೆ. ಆಯ್ತಾ, SSLC ಸ್ಟೂಡೆಂಟ್ ಮತ್ತು PUC ಸ್ಟೂಡೆಂಟ್ ಅಂತ. ಇಲ್ಲಿ ಮೊದಲಿಗೆ ಇಲ್ಲಿ SSLC ಸ್ಟೂಡೆಂಟ್ ಅಂತ ಏನಿದಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ನಲ್ಲಿ ಇಲ್ಲಿ 2025-26 ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತ ಇಲ್ಲಿ ಮಾಹಿತಿ, ಇಲ್ಲಿ ನಿಮಗೆ ಅಪ್ಡೇಟ್ ಲೇಟೆಸ್ಟ್ ನ್ಯೂಸ್ ಇಲ್ಲಿ ಕೊಟ್ಟಿರ್ತಾರೆ. ಆಯ್ತಾ, ಇವಾಗ ಇಲ್ಲಿ SSLC ವಿದ್ಯಾರ್ಥಿಗಳ ಇಲ್ಲಿ ಪೂರ್ವಸಿದ್ಧತಾ ಪರೀಕ್ಷೆ ಏನಿದೆಯಲ್ಲ ವೇಳಾಪಟ್ಟಿ ಇಲ್ಲಿ ಕೊಟ್ಟಿದ್ದಾರೆ. ಆಯ್ತಾ, ಮತ್ತು ಅದೇ ರೀತಿ ಇಲ್ಲಿ 2ನೇಯ ವೇಳಾಪಟ್ಟಿ, ಇಲ್ಲಿ 1ನೇಯ ವೇಳಾಪಟ್ಟಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. 2 ಪೂರ್ವಸಿದ್ಧತಾ ಪರೀಕ್ಷೆ ಇಲ್ಲಿ ನಿಮಗೆ ನಡೆಸಲಾಗುವುದು. ಇಲ್ಲಿ ನೋಡಿ 2026 ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ನೋಡಿ, ಇಲ್ಲಿ ಕ್ರಮ ಸಂಖ್ಯೆ 5 ಏನಿದೆಯಲ್ಲ ಇದು SSLC ವಿದ್ಯಾರ್ಥಿಗಳ 2025-26 ಮಾದರಿ ಪ್ರಶ್ನೆ ಪತ್ರಿಕೆ. ಇಲ್ಲಿ ನೋಡಿ ಕ್ರಮ ಸಂಖ್ಯೆ 5 ಏನಿದೆಯಲ್ಲ SSLC ವಿದ್ಯಾರ್ಥಿಗಳ ಪರೀಕ್ಷಾ ವೇಳಾಪಟ್ಟಿ ಅಂತ ಇದೆ ಇಲ್ಲಿ. ಆಯ್ತಾ, ಇದು ಪರೀಕ್ಷಾ ವೇಳಾಪಟ್ಟಿ ಆಗಿರುತ್ತೆ. ಇಲ್ಲಿ SSLC ವಿದ್ಯಾರ್ಥಿಗಳ ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಇದೆ ನೋಡಿ, ಇಲ್ಲಿ ಕ್ರಮ ಸಂಖ್ಯೆ 7 2025-26. ಆಯ್ತಾ, ಇಲ್ಲಿ ವಿಷಯವಾರು ನಿಮಗೆ ಬ್ಲೂ ಪ್ರಿಂಟ್ ಇದೆ ನೋಡಿ 25-26. ಆಯ್ತಾ, 6 ಮತ್ತು 7 ಕ್ರಮ ಸಂಖ್ಯೆ ಏನಿದೆಲ್ಲ ಇದು 6 ಬ್ಲೂ ಪ್ರಿಂಟ್ ವೈಸ್ ಅಧ್ಯಾಯವಾರು ನಿಮಗೆ ಬ್ಲೂ ಪ್ರಿಂಟ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 26 ಇಲ್ಲಿ ಕೊಟ್ಟಿದ್ದಾರೆ. ಸೊ ಇವಾಗ ನಿಮಗೆ ಬ್ಲೂ ಪ್ರಿಂಟ್ ಬೇಕಂದ್ರೆ ಇಲ್ಲಿ ಕ್ಲಿಕ್ ಹೇರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ನೋಡಿ 25-26 SSLC ಅಂತಿಮ ನೀಲಿನಕ್ಷೆ ಇಲ್ಲಿ ನಿಮಗೆ ಅಂದರೆ ಬ್ಲೂ ಪ್ರಿಂಟ್ ಇಲ್ಲಿ ಓಪನ್ ಆಯಿತು. ನಿಮಗೆ ಇವಾಗ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ನಿಮಗೆ ಯಾವುದು ಸಬ್ಜೆಕ್ಟ್ ಬೇಕಲ್ಲ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಆಯ್ತಾ, ಸೊ ಇವಾಗ ನನಗೆ ಸೊಸಾಲಜಿ ಬೇಕು. ಇಲ್ಲಿ ನೋಡಿ, ಇಲ್ಲಿ ಇವಾಗ 85 ಅಂತ ಏನಿದಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ತಾನಾಗಿ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡಿ ಈ ರೀತಿ ಡೌನ್ಲೋಡ್ ಆಗುತ್ತೆ, ಇದು ಬ್ಲೂ ಪ್ರಿಂಟ್ ಆಗಿರುತ್ತೆ. ನಿಮ್ಗೆ ಯಾವುದೋ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ 2025-26 ಬ್ಲೂ ಪ್ರಿಂಟ್ ಬೇಕು, ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಇಲ್ಲಿ ಡೌನ್ಲೋಡ್ ಅಂತ ಏನಿದಿಲ್ಲ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬಹುದು. ಇವಾಗ ಬ್ಯಾಗ್ ಬನ್ನಿ. ಬ್ಯಾಗ್ ಬಂದ ತಕ್ಷಣ ಇಲ್ಲಿ ಕ್ರಮ ಸಂಖ್ಯೆ 7 ಏನಿದಿಲ್ಲ SSLC ವಿದ್ಯಾರ್ಥಿಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಹೇರ್, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ನೋಡಿ ಎಲ್ಲ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ 2026 ಮಾಡಲ್ ಕ್ವಶನ್ಸ್ ಪೇಪರ್ ವಿತ್ ಕೀ ಆನ್ಸರ್ ನಿಮಗೆ SSLC ಎಲ್ಲ ವಿದ್ಯಾರ್ಥಿಗಳಿಗೆ ವಿತ್ ಕೀ ಆನ್ಸರ್ ಏನಿದೆ ಇಲ್ಲಿ ಕೊಟ್ಟಿದ್ದೇನೆ. ಆಯ್ತಾ, ಇಲ್ಲಿ ಕೊಟ್ಟಿದ್ದಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಅವರು. ಇವಾಗ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1 ಇದರ ಕೀ ಆನ್ಸರ್ ಇಲ್ಲಿದೆ. ಆಯ್ತಾ, ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಇವೆಲ್ಲ ನೋಡಿ, ಇಲ್ಲಿ ಕ್ವಶನ್ ಬ್ಯಾಂಕ್ ಅಂದರೆ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೋಬಹುದು. ಆಯ್ತಾ, ಇಲ್ಲಿ ಆನ್ಸರ್ ಬೇಕಂದ್ರೆ ಆನ್ಸರ್, ಆಯಾ ಪ್ರಶ್ನೆ ಪತ್ರಿಕೆ ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ ಈ ರೀತಿ. ಇಲ್ಲಿ ಡೌನ್ಲೋಡ್ ಮಾಡಲ್ ಕೀ ಆನ್ಸರ್ ಅಂತ ಈ ರೀತಿ. ಆಯ್ತಾ, ಇವಾಗ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೆಕೆಂಡ್ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಅಂತ ಇದೆ ಇಲ್ಲಿ. ಆಯ್ತಾ, ಕೋರ್ಸ್ 1, ಕೋರ್ಸ್ 2, ಆಯ್ತಾ, ಇಂಗ್ಲೀಷ್ ಮೀಡಿಯಂ, ಕನ್ನಡ ಮೀಡಿಯಂ ಇಲ್ಲೆಲ್ಲ ಇದೆ. ಮ್ಯಾಥ್ಸ್ ಇದೆ, ಸೊಸಾಲಜಿ ಇದೆ, ಸೈನ್ಸ್ ಇದೆ. ಆಯ್ತಾ, ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಆಯ್ತಾ, ಅದೇ ರೀತಿ ಇವಾಗ SSLC ಆಯಿತು. ಇವಾಗ PUC ವಿದ್ಯಾರ್ಥಿಗಳು ನೋಡಿ, ಬ್ಯಾಗ್ ಬಂದ ತಕ್ಷಣ ಇಲ್ಲಿ ಹೇಗೆ SSLC ಇದೆಯಲ್ಲ ಇಲ್ಲಿ PUC ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 2025-26 ಇಲ್ಲಿ ನಿಮಗೆ ಏನಾದರೂ ಲೇಟೆಸ್ಟ್ ನ್ಯೂಸ್ ಇತ್ತಂದ್ರೆ ಇಲ್ಲೇ ಬರುತ್ತೆ. ಆಯ್ತಾ, ಹೀಗೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಆಯ್ತಾ, ಇಲ್ಲಿ 25-26 ಮಾಡಲ್ ಕ್ವಶನ್ಸ್ ಪೇಪರ್ ಮತ್ತು ನೀಲಿನಕ್ಷೆ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಇವಾಗ ಚಾಪ್ಟರ್ ವೈಸ್ ನಿಮಗೆ ಅಧ್ಯಾಯ ವೈಸ್ ಇಲ್ಲಿ ವಿಷಯವಾರು ಇಲ್ಲಿ ನಿಮಗೆ ಬ್ಲೂ ಪ್ರಿಂಟ್ಸ್ ಕೊಟ್ಟಿದ್ದಾರೆ. 25-26 ಸೆಕೆಂಡ್ PUC ಫೈನಲ್ ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ.
ಆಯಿತಾ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಸಬ್ಜೆಕ್ಟ್ ವೈಸ್ ಇಲ್ಲಿ ನಿಮಗೆ ಬ್ಲೂ ಪ್ರಿಂಟ್ಸ್ ಬರುತ್ತೆ. ಆಯ್ತಾ 25-26 ಬ್ಲೂ ಪ್ರಿಂಟ್ ಇದು ಸಬ್ಜೆಕ್ಟ್ ವೈಸ್. ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಸಿಂಪಲ್ ಇಲ್ಲಿ ಡೌನ್ಲೋಡ್ ಅಂತ ಸಿಂಬಲ್ ಇದಿಲ್ಲ, ಇಲ್ಲಿ ಗ್ರೀನ್, ಸೊ ಬ್ಲೂ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸಾರಿ ಬ್ಲೂ ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಆಪ್ಷನಲ್ ಕೋರ್ ಸಬ್ಜೆಕ್ಟ್ಗಳದಾವೆ ಇಲ್ಲಿ ಕೆಳಗಡೆ, ನೀವು ಡೌನ್ಲೋಡ್ ಮಾಡ್ಕೋಬಹುದು. ಆಯಿತಾ. ಇದು ನಿಮಗೆ ಇಲ್ಲಿ 3 ಡಾಟ್ನಲ್ಲಿ ಹೋಗಿ ನಿಮಗೆ ಇದು ಫುಲ್ ಸ್ಕ್ರೀನಲ್ಲಿ ಬರಬೇಕಂದ್ರೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಆನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಫುಲ್, ಇಲ್ಲಿ ನಿಮಗೆ ಯಾವ ವಿಷಯಗಳು ಬೇಕಲ್ಲ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನಿಮಗೆ ಜಿಯೋಗ್ರಫಿ ಬೇಕಂದ್ರೆ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಬಹುದು, ಎಕನಾಮಿಕ್ಸ್ ಬೇಕಂದ್ರೆ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಯಿತಾ. ಸೊ ಬ್ಯಾಗ್ ಬನ್ನಿ. ಬ್ಯಾಗ್ ಬಂದ ತಕ್ಷಣ ಇದು ಬ್ಲೂ ಪ್ರಿಂಟ್ ಆಯಿತು. ಇವಾಗ ಇಲ್ಲಿ 25-26 ಮಾಡಲ್ ಕ್ವಶನ್ಸ್ ಪೇಪರ್ ಅದ ನೋಡಿ. ಆಯಿತಾ. ಇಲ್ಲಿ ಮಾಡಲ್ ಕ್ವಶನ್ಸ್ ಪೇಪರ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಏನಿದಿಲ್ಲ ಪ್ರತಿಯೊಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಕೊಟ್ಟಿದ್ದಾರೆ. ಮೂರು ಮಾದರಿ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದಾರೆ ಪ್ರತಿಯೊಂದು ವಿಷಯದಲ್ಲಿ. 25-26 ಮಾಡಲ್ ಕ್ವಶನ್ಸ್ ಪೇಪರ್ ಇದು. ಆಯಿತಾ. ವಿತ್ ಆನ್ಸರ್ ಮುಖಾಂತರ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಪ್ಲೇಲಿಸ್ಟ್ನಲ್ಲಿ ಹೋಗಿ ಚೆಕ್ ಮಾಡಿ, ಇಲ್ಲಾಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ. ಆಯಿತಾ. ಸೊ ಗೊತ್ತಾಯ್ತಾ. ಈ ರೀತಿಯಲ್ಲಿ SSLC ವಿದ್ಯಾರ್ಥಿಗಳು ಮತ್ತು PUC ವಿದ್ಯಾರ್ಥಿಗಳು ಮಾಡಲ್ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇವಾಗ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಇದು ಬೇಕಂದ್ರೆ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ತಾನಾಗಿ ಡೌನ್ಲೋಡ್ ಆಗಿಬಿಡುತ್ತೆ. ಇಲ್ಲಿ ನೋಡಿ ಈ ರೀತಿ ಓಪನ್ ಆಗಿಬಿಡುತ್ತೆ. ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.